ನಮಸ್ಕಾರ ಸ್ನೇಹಿತರೆ, ನನ್ನ ಚಾನಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ನಾನು ಮಮತಾ. ಇವತ್ತಿನ ವಿಡಿಯೋದಲ್ಲಿ ಒಂದು ಸಿಂಪಲ್ ರೆಮಿಡಿಯನ್ನು ತಿಳಿಸ್ತಾ ಇದ್ದೀನಿ. ಈ ಒಂದು ರೆಮಿಡಿಯಿಂದ ನಿಮಗೆ ತುಂಬಾ ಪ್ರಯೋಜನ ಸಿಗುತ್ತೆ. ಸ್ನೇಹಿತರೆ, ನಮ್ಮ ಒಂದು ದೇಹ ಸದೃಢವಾಗಿ ಇರಬೇಕು, BP ನಿಯಂತ್ರಣದಲ್ಲಿರಬೇಕು, ಹೃದಯದ ಆರೋಗ್ಯ ಚೆನ್ನಾಗಿರಬೇಕು, ರಕ್ತಹೀನತೆ ಇರಬಾರ್ದು, ರೋಗನಿರೋಧಕ ಶಕ್ತಿ ಹೆಚ್ಚಾಗಬೇಕು, ಜೀರ್ಣಕ್ರಿಯೆ ಚೆನ್ನಾಗಿರಬೇಕು, ಮಧುಮೇಹಿಗಳಿಗೆ ಮಧುಮೇಹ ನಿಯಂತ್ರಣದಲ್ಲಿ ಇರಬೇಕು ಅಂದರೆ ಈ ಸಿಂಪಲ್ ರೆಮಿಡಿ ನಿಮಗೆ ಸಹಾಯ ಮಾಡುತ್ತೆ. ಹೌದು ಸ್ನೇಹಿತರೆ, ಅದಕ್ಕೆ ನಮಗೆ ಬೇಕಾಗಿರುವಂಥದ್ದು ಕೇವಲ ಈ 3 ಪದಾರ್ಥಗಳು. ನಿಮಗೆ ಕಾಣಿಸ್ತಾ ಇದೆ ವಿಡಿಯೋದಲ್ಲಿ, ಕಡಲೆಕಾಳು ಮತ್ತು ಬಾದಾಮಿ ಮತ್ತು ಬೆಲ್ಲ. ಈ ಒಂದು 3 ಪದಾರ್ಥಗಳಲ್ಲೂ ಅದ್ಭುತವಾದ ಪೋಷಕಾಂಶಗಳು ಸಿಗುತ್ತೆ. ಸ್ನೇಹಿತರೆ, ಈ 3 ಪದಾರ್ಥಗಳಿಂದ ನಮ್ಮ ದೇಹಕ್ಕೆ ಉತ್ತಮವಾದ ಪ್ರೋಟೀನ್ ಸಿಗುತ್ತೆ. ನೆನೆಸಿದ ಬಾದಾಮಿ ಮತ್ತು ನೆನೆಸಿದ ಕಡಲೆಕಾಳನ್ನು ಇಲ್ಲಿ ತೊಗೊಂಡಿದ್ದೀನಿ. ರಾತ್ರಿಯೇ ಬಾದಾಮಿ ಮತ್ತು ಕಡಲೆಕಾಳುಗಳನ್ನು ನೆನೆಸಬೇಕು. ಬೆಳಗ್ಗೆ ಎದ್ದು ಬಾದಾಮಿಗಳ ಬೀಜವನ್ನು ತೆಗಿಬೇಕು. ಇದರಲ್ಲಿ ಉತ್ತಮವಾದ ಪ್ರೋಟೀನ್ ಸಿಗುತ್ತೆ. ಬೆಲ್ಲವನ್ನು ಜೊತೆಗೆ ಬೆರೆಸ್ಕೊಳ್ಳೋದ್ರಿಂದ ನಮಗೆ ಕಬ್ಬಿಣ ಅಂಶ, ನಾರಿನ ಅಂಶ, ಜೊತೆಗೆ ಇದರಿಂದ ಉತ್ತಮ ಕೊಬ್ಬಿನ ಅಂಶ ಕೂಡ ನಮಗೆ ಸಿಗುತ್ತೆ. ಅದ್ಭುತ ಪೌಷ್ಟಿಕ ಆಹಾರ ಅಂತಲೇ ಹೇಳ್ಬೋದು. ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚು ಮಾಡುತ್ತೆ, ಜೀರ್ಣಕ್ರಿಯೆಯನ್ನು ಸುಧಾರಿಸುತ್ತೆ, ರಕ್ತಹೀನತೆ ಕಡಿಮೆ ಮಾಡುತ್ತೆ. ದೇಹದಲ್ಲಿ ರಕ್ತ ಕಡಿಮೆ ಇದೆ, HB ಅಂದರೆ ಹಿಮೋಗ್ಲೋಬಿನ್ ಲೆವೆಲ್ ಕಡಿಮೆ ಇದೆ ಅಂದರೆ ಅಂಥವರು ಇದನ್ನು ಸೇವನೆ ಮಾಡೋದ್ರಿಂದ ರಕ್ತಹೀನತೆ ನಿವಾರಣೆ ಆಗುತ್ತೆ, ದೇಹಕ್ಕೆ ಶಕ್ತಿ ಕೊಡುತ್ತೆ. ತುಂಬ ಜನ ದೇಹದಲ್ಲಿ ಶಕ್ತಿ ಇಲ್ಲ, ನಿಶಕ್ತಿ ಇದೆ ಅಂತ ಹೇಳ್ತಿರ್ತಾರೆ. ಅಂಥವರು ತುಂಬ ಸಣ್ಣ ಇದ್ದೀನಿ, ನಾನು ತುಂಬ ತೆಳುವಾಗಿ ಕಾಣಿಸ್ತೀನಿ ಅನ್ನೋರು ತಿನ್ಬೋದು. ಹಾಗಂತ ದಪ್ಪ ಇರೋರು ತಿಂದರೆ ತುಂಬ ದಪ್ಪ ಆಗ್ತಾರೆ ಮತ್ತೆ ಅಂತ ಏನಿಲ್ಲ. ಇದರಿಂದ ನಮ್ಮ ದೇಹಕ್ಕೆ ಉತ್ತಮವಾದ ಕೊಬ್ಬು ಸಿಗುತ್ತೆ. ಅದರಿಂದ ಹೃದಯದ ಆರೋಗ್ಯ ಚೆನ್ನಾಗಿರುತ್ತೆ. ಸ್ನೇಹಿತರೆ, ನೀವು ರಾತ್ರಿಯೇ ಸ್ವಲ್ಪ ಪ್ರಮಾಣದಲ್ಲಿ ಒಂದು 20 ಕಡಲೆಕಾಳು ಮತ್ತು ಒಂದು 5 ರಿಂದ 6 ಬಾದಾಮಿಯನ್ನು ತೊಗೊಂಡು ನೆನೆಸಬೇಕು. ಇಡೀ ರಾತ್ರಿ ನೆನೆಸಬೇಕು. ಬೆಳಗ್ಗೆ ಎದ್ದು ನೀವು 1 ಲೋಟ ನೀರನ್ನು ಕುಡೀರಿ. ನಂತರ ಬಾದಾಮಿಯ ಸಿಪ್ಪೆಯನ್ನು ತೆಗೆದು ಕಡಲೆಕಾಳು, ಬೆಲ್ಲ ಎಲ್ಲವನ್ನು ಒಟ್ಟಿಗೆ ಸೇವನೆ ಮಾಡಬೇಕು. ಬೆಲ್ಲದಿಂದ ಜೀರ್ಣಕ್ರಿಯೆ ಕೂಡ ವೃದ್ಧಿಯಾಗುತ್ತೆ. ಮತ್ತು ಮಧುಮೇಹ ಇರೋರಿಗೂ ಕೂಡ ಇದು ತುಂಬಾ ಒಳ್ಳೆಯದು. ಆದರೆ ಮಧುಮೇಹ ಇರೋರು ಬೆಲ್ಲವನ್ನು ಸೇವನೆ ಮಾಡೋದು ಬೇಡ. ಅದು ಬಿಟ್ಟು ಎಲ್ಲರೂ ಇದನ್ನು ಸೇವನೆ ಮಾಡ್ಬೋದು. ಇದರಿಂದ ನಾಗಲೇ ಹೇಳಿದೆ, ಅನಿಮಿಯಾ ಅಂದರೆ ರಕ್ತಹೀನತೆ ನಿವಾರಣೆ ಆಗುತ್ತೆ. ಇದರಲ್ಲಿ ಖನಿಜಗಳು, ವಿಟಮಿನ್ಗಳು, ರಂಜಕ ಇರೋದ್ರಿಂದ ರೋಗ ನಿರೋಧಕ ಶಕ್ತಿ ಹೆಚ್ಚಾಗಿ ದೇಹ ಬಲಗೊಳ್ಳುತ್ತೆ. ಜೊತೆಗೆ ಕಡಲೆಕಾಳಿನಲ್ಲಿ ಇರುವಂತಹ ನಾರಿನ ಅಂಶ ಏನಿದೆ ಅದು ಜೀರ್ಣಕ್ರಿಯೆಯನ್ನು ವೃದ್ಧಿ ಮಾಡುತ್ತೆ. ಬೆಲ್ಲ ಕೂಡ ಜೀರ್ಣಕ್ರಿಯೆಗೆ ತುಂಬಾ ಪ್ರಯೋಜನಕಾರಿ. ಜೊತೆಗೆ ಏನಾದರೂ ನೀವು ಕಾಳನ್ನು ಮೊಳಕೆ ಬರೆಸಿ ತಗೊಂಡು ಮಧುಮೇಹ ಮತ್ತು BP ಇರೋರಿಗೆ ತುಂಬಾ ಪ್ರಯೋಜನ ಆಗುತ್ತೆ. ಬೆಲ್ಲ ಬಳಸೋದ್ರಿಂದ ರಕ್ತದೊತ್ತಡ ಕೂಡ ನಿಯಂತ್ರಣಕ್ಕೆ ಬರುತ್ತೆ. ಇದನ್ನು ನೀವು ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಸೇವನೆ ಮಾಡಿ, ತುಂಬಾ ಒಳ್ಳೆಯದು. ಬೇಕಿದ್ರೆ ಬೆಳಗ್ಗೆ ಎದ್ದ ತಕ್ಷಣ ಒಂದು ಸ್ವಲ್ಪ ನೀರು ಕುಡಿದು ನಂತರ ಇದನ್ನು ತಿನ್ನಿ. ಆದರೆ ಮಧುಮೇಹ ಇರೋರು ಎಚ್ಚರಿಕೆಯಿಂದ ಬೆಲ್ಲವನ್ನು ಸೇವನೆ ಮಾಡೋದನ್ನು ತಪ್ಪಿಸಿ. ಜೊತೆಗೆ ಬಾದಾಮಿಯಲ್ಲೂ ಕೂಡ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಉತ್ತಮವಾದ ಪೋಷಕಾಂಶಗಳಿದೆ. ಜೀರ್ಣಕ್ರಿಯೆ ಚೆನ್ನಾಗಾಗುತ್ತೆ. ಜೀರ್ಣಕ್ರಿಯೆಯನ್ನು ಉತ್ತೇಜಿಸುವಂತಹ ಕಿಣ್ವಗಳು ಇದರಲ್ಲಿ ನಮಗೆ ಸಿಗುತ್ತೆ. ಇನ್ನು ಹೃದಯದ ಆರೋಗ್ಯಕ್ಕೂ ಕೂಡ ಇದರಲ್ಲಿ ಇರುವಂತಹ ಆರೋಗ್ಯಕಾರಿ ಕೊಬ್ಬುಗಳು ತುಂಬಾ ಪ್ರಯೋಜನಕಾರಿ. ರಕ್ತದೊತ್ತಡವನ್ನು ಕೂಡ ಇದು ನಿಯಂತ್ರಿಸುತ್ತೆ. ಜೊತೆಗೆ ತೂಕ ಇಳಿಕೆಗೂ ಕೂಡ ತುಂಬ ಸಹಾಯ ಮಾಡುತ್ತೆ. ಯಾಕೆಂದರೆ ಇದರಲ್ಲಿ ಹೆಚ್ಚಿನ ಫೈಬರ್ ಮತ್ತು ಪ್ರೋಟೀನ್ ಇರೋದ್ರಿಂದ ತುಂಬ ಬೇಗ ಹಸಿವಾಗೋದಿಲ್ಲ, ಪದೇ ಪದೇ ಏನಾದರೂ ತಿನ್ನಬೇಕು ಅನಿಸೋದಿಲ್ಲ. ಹಾಗಾಗಿ ವೆಯ್ಟ್ ಲಾಸ್ ಮಾಡೋದಕ್ಕೂ ಕೂಡ ಹೆಲ್ಪ್ ಆಗುತ್ತೆ. ಜೊತೆಗೆ ವಿಟಮಿನ್ E ಮತ್ತು ಒಮೆಗಾ ಕೊಬ್ಬಿನ ಆಮ್ಲಗಳು ಇರೋದ್ರಿಂದ ಮೆದುಳಿನ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು. ನಮ್ಮ ಮೆದುಳು ಆರೋಗ್ಯವಾಗಿರುತ್ತೆ, ನೆನಪಿನ ಶಕ್ತಿಗೆ ತುಂಬಾ ಒಳ್ಳೆಯದು. ರಾತ್ರಿ ನೆನೆಸಿಟ್ಟು ಬೆಳಗ್ಗೆ ಇದನ್ನು ಖಾಲಿ ಹೊಟ್ಟೆಯಲ್ಲಿ ಸೇವನೆ ಮಾಡಿ, ತುಂಬ ಒಳ್ಳೆಯ ಪ್ರಯೋಜನ ಸಿಗುತ್ತೆ. ಎಲ್ಲ ವಯಸ್ಸಿನವರು ಸೇವನೆ ಮಾಡ್ಬೋದು, ಮಕ್ಕಳು ಕೂಡ ಇದನ್ನು ಸೇವನೆ ಮಾಡ್ಬೋದು. ಮೂಳೆಗಳು ಕೂಡ ಗಟ್ಟಿಯಾಗತ್ತೆ, ನಮ್ಮ ಬೋನ್ಸಿಗೂ ಒಳ್ಳೆಯದು, ಮತ್ತು ಕೂದಲು ಬೆಳವಣಿಗೆಗೆ ಮತ್ತು ಚರ್ಮದ ಆರೋಗ್ಯಕ್ಕೂ ಕೂಡ ಪ್ರಯೋಜನಕಾರಿ. ಸ್ನೇಹಿತರೆ, ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ವಿಡಿಯೋ ಇಷ್ಟ ಆಗಿದರೆ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಅನಿಸಿಕೆ ಅಭಿಪ್ರಾಯಗಳನ್ನು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ನನ್ನ ಚಾನಲಲ್ಲಿ ಸಾಕಷ್ಟು ಯೂಸ್ಫುಲ್ ವೀಡಿಯೋಸ್ ಇದೆ, ಫ್ರೀ ಇದ್ದಾಗ ನೋಡಿ, ಸಪೋರ್ಟ್ ಮಾಡಿ. ಮತ್ತೆ ಭೇಟಿಯಾಗೋಣ. ಥ್ಯಾಂಕ್ ಯು.